ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನಿವಾಗ ನಿಮಗೆ ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ, ಪಾಕಿಸ್ತಾನದ ಮಾಜಿ ಪ್ರಧಾನಿಯಾದಂತಹ ಇಮ್ರಾನ್ ಖಾನ್ ಅವರಿಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಿದೆ. ಜೈಲು ಶಿಕ್ಷೆ ಯಾಕಾಯಿತು, ಏನು ಮಾಡಿದ್ದ ಈ ಅಪ್ಪ, ಜೈಲು ಶಿಕ್ಷೆ 10 ವರ್ಷ ಕೂಡ ಅಂಥದ್ದು ಅಂತ ಎಲ್ಲ ವಿಚಾರನೂ ಹೇಳ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನೋಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಆ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಈ ಇಮ್ರಾನ್ ಖಾನ್ ಅನ್ನೋ ಈ ವ್ಯಕ್ತಿ ಪಾಕಿಸ್ತಾನದ ಒಬ್ಬ ಕ್ರಿಕೆಟರ್. 1992ರಲ್ಲಿ ಈತನ ನಾಯಕತ್ವದಿಂದಲೇ ಪಾಕಿಸ್ತಾನ ವಿಶ್ವಕಪ್ಪನ್ನು ಗೆದ್ದಿತ್ತು. ಅದು ಒಂದು ಈತನ ಕೊಟ್ಟಿರುವ ಕೊಡುಗೆ ಪಾಕಿಸ್ತಾನಕ್ಕೆ. ಅದೇನೇ ಇರಲಿ, ಈತನಿಗೆ 10 ವರ್ಷ ಜೈಲು ಶಿಕ್ಷೆ ಆಗಿರೋ ವಿಷಯ ಯಾಕಪ್ಪ ಅಂದರೆ, ಆತ ದೇಶದ ಗೌಪ್ಯ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾನೆ ಅನ್ನೋ ಒಂದು ಉದ್ದೇಶದಿಂದ ಆತನಿಗೆ ಕೊಟ್ಟಿರೋದು. ಸೇನೆ ಒತ್ತಾಯ ಮಾಡಿದೆ. ಅಲ್ಲಿ ಆಗಿದ್ದು ಏನು ಅಂತಂದರೆ, ಅಮೇರಿಕ ಮತ್ತು ಪಾಕಿಸ್ತಾನದ ನಡುವೆ ಹಲವಾರು ವಿದೇಶ ವ್ಯವಹಾರಗಳು ಇದ್ದವು. ಆ ವಿದೇಶಾಂಗ ವ್ಯವಹಾರಗಳನ್ನು ಕೆಲವೊಂದು ಗುಪ್ತಲಿಪಿಯಲ್ಲಿ ಬರೆದಿಡ್ತಾರೆ. ಅಂತಂದರೆ ಅದರದ್ದೇ ಆದಂತಹ ಒಂದು ಲಿಪಿ ಇರುತ್ತೆ, ಅದರಲ್ಲಿ ಬರೆದಿಡ್ತಾರೆ. ಅದು ನಾವು ಸಾಮಾನ್ಯ ಜನರಿಗೆ ಅದು ಅರ್ಥ ಆಗೋದಿಲ್ಲ, ಅದೇ ರೀತಿಯಲ್ಲೇ ಇರುತ್ತೆ ಅದು. ಆ ಒಂದು ಗುಪ್ತಲಿಪಿಯಲ್ಲಿ ಬರಿದೆ ಸಾಮಾನ್ಯ ಲಿಪಿಯಲ್ಲಿ ಬರೆದು ಎಲ್ಲ ಒಂದು ವ್ಯವಹಾರದ ಒಂದು ವಿಷಯವನ್ನು ಬಹಿರಂಗ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇವರಿಗೆ ಜೈಲು ಶಿಕ್ಷೆ ಆಗಿದೆ. ನ್ಯಾಯಾಲಯ ಜೈಲು ಶಿಕ್ಷೆ ಕೊಟ್ಟಿದೆ. ಇವರು ತೆಹ್ರೀಕ್-ಇ-ಇನ್ಸಾಫ್ ಅನ್ನೋ ಒಂದು ಪಕ್ಷದ ಮುಖಂಡರಾಗಿದ್ದರು. ಇನ್ನೇನು ಫೆಬ್ರವರಿ 8ನೇ ತಾರೀಕು ಪಾಕಿಸ್ತಾನದ ಎಲೆಕ್ಷನ್ ನಡೆಯುತ್ತೆ. ಆ ಪಾಕಿಸ್ತಾನದ ಎಲೆಕ್ಷನ್ನಲ್ಲಿ ಈತ ಗೆಲ್ತಾನೆ ಅನ್ನೋ ಎಲ್ಲ ನಿರೀಕ್ಷೆಗಳು ಇದ್ದವು ಆ ಒಂದು ಎಲೆಕ್ಷನ್ನಲ್ಲಿ. ಆದರೆ ಈತ ಈಗ ಜೈಲಿಗೆ ಹೋಗಿರೋದು ನಿಜಕ್ಕೂ ಕೂಡ ಆ ಪಕ್ಷ ಅತಂತ್ರವಾಗಿದೆ, PTI ಪಕ್ಷ. ಅದು ಏನೇ ಇರಲಿ, ಪಾಕಿಸ್ತಾನದ ಬಗ್ಗೆ ನಮ್ಗ್ಯಾಕೆ ಅಂತ ನೀವು ಹೇಳ್ಬೋದು. ನಮ್ಮ ಶತ್ರು ದೇಶ ಆದರೂ ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಏನೋ ಒಂದು ಕುತೂಹಲ, ಹೌದಲ್ವಾ ಸ್ನೇಹಿತರೆ? ನೋಡಿ, ಈ ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಆಡಳಿತ ಅಂದರೆ, ನಮ್ಮ ದೇಶದಲ್ಲಿ ಸರ್ಕಾರ ಹೇಳ್ದಂಗೆ ಸೇನೆ ಕೇಳುತ್ತೆ, ಆದರೆ ಅವ್ರ ದೇಶದಲ್ಲಿ ಸೇನೆ ಹೇಳ್ದಂಗೆ ಸರ್ಕಾರ ಕೇಳಬೇಕಾಗುತ್ತೆ. ಅಲ್ಲಿ ಸೇನೆನೇ ಸುಪ್ರೀಂ, ಇಲ್ಲಿ ಸರ್ಕಾರ ಸುಪ್ರೀಂ ಆಗಿರ್ಬೋದು, ಅಲ್ಲಿ ಸೇನೆ ಸುಪ್ರೀಂ. ನಿಮಗೆ ಗೊತ್ತಿರಬಹುದು, ಒಸಾಮಾ ಬಿನ್ ಲಾಡೆನ್ನನ್ನು ಪಾಕಿಸ್ತಾನದ ಅಬೋಟಾಬಾದ್ ಅನ್ನೋ ಒಂದು ನಗರದಲ್ಲಿ ಬಚ್ಚಿಡಲಾಗಿತ್ತು. ಆ ಅಬೋಟಾಬಾದ್ ನಗರದಲ್ಲಿ ಬಚ್ಚಿಡಲಿಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಇದೇ ಸೇನೆ. ಒಂದು ವೇಳೆ ಸರ್ಕಾರ ಏನಾದರೂ ತನ್ನ ಕಂಟ್ರೋಲಲ್ಲಿ ಇದ್ದಿದ್ರೆ ಕಾನೂನುಗಳೆಲ್ಲ, ಆತನನ್ನು ಅಲ್ಲಿ ಬಚ್ಚಿಟ್ಕೊಳ್ಳಲಿಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ವೇನೋ. ಆದರೆ ಸೇನೆ ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಆತನನ್ನು ಬಚ್ಚಿಟ್ಟಿತ್ತು. ಈ ಥರ ಎಲ್ಲ ಆಗುತ್ತೆ. ಮತ್ತು ಭಯೋತ್ಪಾದನೆಗೆ ಸಹಾಯವನ್ನು ಮಾಡೋದು ಯಾಕಪ್ಪ ಅಂದರೆ, ಪಾಕಿಸ್ತಾನ ಇದೇ ಒಂದು ಉದ್ದೇಶಕ್ಕೆ. ಪಾಕಿಸ್ತಾನದ ಸರ್ಕಾರದಲ್ಲಿ ಭಯೋತ್ಪಾದನೆಯ ಒಂದು ಪ್ರೋತ್ಸಾಹಕ್ಕೆ ಅವಕಾಶವಿಲ್ಲವೇನೋ, ಆದರೆ ಸುಪ್ರೀಂ ಆಗಿರುವಂತಹ ಪಾಕಿಸ್ತಾನದ ಸೇನೆಗೆ ಭಯೋತ್ಪಾದಕತೆಯ ಬಗ್ಗೆ ಅಪಾರ ಒಲವಿದೆ. ಅದೇ ಒಂದು ಉದ್ದೇಶದಿಂದ ಹಲವಾರು ಉಗ್ರರಿಗೆ ತರಬೇತಿ ಕೊಟ್ಟು ನಮ್ಮ ದೇಶದೊಳಗೆ ಬಿಡೋದು ಅದು ಪಾಕಿಸ್ತಾನ. ಭಾರತವನ್ನು ನೇರವಾಗಂತೂ ಸೋಲಿಸ್ಲಿಕ್ಕಾಗೋದಿಲ್ಲ, ಇಂಡೈರೆಕ್ಟಾಗಾದರೂ ಸೋಲಿಸೋಣ ಅಂತ ಸ್ನೇಹಿತರೆ ನೋಡಿ, ಪಾಕಿಸ್ತಾನದ ವಿಚಾರವಾಗಿ ಇದಾಗಿತ್ತು. ಮತ್ತು ಸದ್ಯಕ್ಕೆ ಪಾಕಿಸ್ತಾನದ ಸ್ಥಿತಿ ಅಧೋಗತಿಯಾಗಿದೆ. ಯಾಕಪ್ಪ ಅಂದರೆ ಎಲ್ಲೆಲ್ಲೂ ಬಡತನ ಹಿಂದುಳಿದಿದೆ. ಅದೇ ಚೀನಾದ
ಮನೆ ಬಾಗಿಲ ಹತ್ರ ಹೋಗಿ ಭಿಕ್ಷೆ ಪಾತ್ರ ಹಿಡಿದು ನಿಲ್ಲಬೇಕಾದಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದೊದಗಿದೆ. ಅದರಲ್ಲಿ ಬೇರೆ ಎಲೆಕ್ಷನ್ ಬೇರೆ ಹತ್ರ ಬಂದಿದೆ. ಎಲೆಕ್ಷನ್ಗೂ ಕೂಡ ದುಡ್ಡು ವ್ಯಯ ಆಗುತ್ತೆ. ಒಂದು ವೇಳೆ ದೊಡ್ಡದಾದಂತಹ ಸಾಂಕ್ರಾಮಿಕ ರೋಗಗಳೇನಾದರೂ ಅಲ್ಲಿ ಬಂದುಬಿಟ್ರೆ ನಿಭಾಯಿಸೋದು ತುಂಬಾ ಕಷ್ಟ ಸ್ನೇಹಿತರೆ. ಪಾಕಿಸ್ತಾನದ ಬಗ್ಗೆ ಇಷ್ಟೆಲ್ಲ ವಿವರಗಳನ್ನ ಕೊಟ್ಟಿದ್ದೀನಿ. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.